ಫ್ರೆಂಡ್ಸ್ ಎಲ್ಲ ಎಲ್ಲಿ ಕಾಣೆಗೋದೆ ಕಾವ್ಯ ಎಲ್ಲಿ ಕಾಣೆಗೋದೆ ಅಂತ ಚಾನಲ್ ನೋಡ್ತಾ ಇರ್ತೀವಿ ನಾವು ರೆಗ್ಯುಲರ್ ಆಗಿ ಅಂತ ಹೇಳಿದ್ರೆ ಒಂಥರ ಏನೋ ಖುಷಿ ಇಷ್ಟ ತಿಳ್ಕೊಳಕ್ಕೆ ಪರ್ಸ್ನಲಿ. ಸೊ ಹಾಗಾಗಿ ನಿಮಗೂ ಹೇಳಿದೆ, ಕೆಲವರು ಇಷ್ಟಪಡೋರು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನೀವು ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕ್ಯೂಟಿ ನಿಶ್ವಿಕಾ ವ್ಲಾಗ್ಸ್ ಆಫ್ಟರ್ ಸೋ ಲಾಂಗ್ ಟೈಮ್. ಹೌದು, ಎಷ್ಟು ದಿನ ಆಯಿತು, ನಾನು ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು ನಾನು ವಿಡಿಯೋ ಮಾಡಿಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಕಾಣೆಗೋದೆ ಕಾವ್ಯ ಎಲ್ಲಿ ಕಾಣೆಗೋದೆ ಅಂತೆಲ್ಲ ಕೇಳ್ತಾಯಿದ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ತುಂಬ ಜೆನ್ಯೂನ್ ಆಗಿ ನನ್ನ ಯೂಟ್ಯೂಬ್ ಚಾನಲೆಲ್ಲ ನೋಡ್ತಾರೆ ಅಂತ. ಬಟ್ ತುಂಬ ಖುಷಿ ಆಯಿತು ಅವರು ನನ್ನ ಫ್ರೆಂಡ್ಸ್ ನನ್ನ ಅಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೇನೋ ಅಂತ. ಅಂದರೆ ನಾವು ತುಂಬ ಒಂಥರ ಡೈಲಿ ಕಾನ್ವರ್ಸೇಷನ್ ಇಲ್ಲ ಅಂದರೂ ಕೆಲವರೆಲ್ಲ ತುಂಬ ಒಂಥರ ಖುಷಿಯಿಂದ ಏನೋ ಇಲ್ಲ ಏನೋ ಒಂಥರ ನಿಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀವಿ ನಾವು ರೆಗ್ಯುಲರ್ ಆಗಿ ಅಂತ ಹೇಳಿದ್ರೆ ಒಂಥರ ಏನೋ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮನ್ನೆಲ್ಲ ತುಂಬ ಕಾಯಿಸಿದ್ದೀನಿ. ಮತ್ತು ಸ್ವಲ್ಪ ಬೇಬಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು. ಮತ್ತು ಅವಳು ನಾನು ವಿಡಿಯೋ ಏನಾದರೂ ಮಾಡಬೇಕು ಅಂತ ಅಂದರೆ ಬಿಡಲ್ಲ. ಮತ್ತು ಈಗ ಡೈಲಿ ವ್ಲಾಗ್ಸ್ ಮಾಡೋದು ಅಥವಾ ಇನ್ನೇನೋ ಮಾಡುವಾಗ ಏನಪ್ಪ ಅಂತ ಅಂದರೆ, ಈಗ ಕ್ಯಾಮ್ರಾ ಇಟ್ಕೊಂಡು ಹೋದರೆ ಮೊಬೈಲೆಲ್ಲ ಬೀಳ್ಸೋದು ಆ ಥರ ಎಲ್ಲ ಮಾಡಿಬಿಡ್ತಾಳೆ. ಅವಳಿಗೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದು ಕಮ್ಮಿ ಮಾಡಿದ್ದೆ ಅಷ್ಟೇ. ಸೊ ಮತ್ತು ಹೊಸ ವರ್ಷದ ದಿನಾನೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಪ್ರಕಾರ ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಏನೋ ಯುಗಾದಿ ಹಬ್ಬ, ನಮ್ಮ ಸಾಂಪ್ರದಾಯಿಕ ಹಬ್ಬ, ತುಂಬ ದೊಡ್ಡ ಹಬ್ಬ. ಅವಾಗ ಹೊಸ ಚಿಗುರು, ಇಡೀ ನಮ್ಮ ಪ್ರಕೃತಿನೇ ಸಾರಿ ಸಾರಿ ಹೇಳ್ತಾ ಇರುತ್ತೆ, ಇದು ನಮ್ಮ ಹೊಸ ವರ್ಷ, ಇದು ಇಲ್ಲಿಂದ ಹೊಸ ವರ್ಷ ಪ್ರಾರಂಭ ಆಗತ್ತೆ ಅಂತ. ಹೊಸ ವರ್ಷದ ಶುಭಾಶಯಗಳನ್ನು ಯಾರಿಗೂ ನಾನು ತಿಳಿಸೋಕ್ಕಾಗಿಲ್ಲ. ಸೊ ಸಾರಿ, ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಹಳೆಯ ವರ್ಷದಲ್ಲಿ ಏನೇನು ಕಹಿ ನೆನಪುಗಳು ಮತ್ತು ಕಹಿ ಘಟನೆಗಳು ಏನಾದರೂ ಎಲ್ಲರ ಲೈಫಲ್ಲೂ ಏನೇನಾದರೂ ನಡೆದಿರ್ಬೋದು, ನಡೀದೇನೂ ಇರ್ಬೋದು. ಆ ಥರ ಏನಾದರೂ ನಡೆದಿದ್ರೆ ಎಲ್ಲನೂ ಮರೆತು ಹೊಸ ವರ್ಷಕ್ಕೆ ಕಾಲಿಡ್ತಾ ಎಲ್ಲರಿಗೂ ದೇವರು ಒಳ್ಳೆ ಬುದ್ಧಿ, ವಿದ್ಯೆ, ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲನೂ ಕೊಟ್ಟು ಕಾಪಾಡಲಿ. ಎಲ್ರಿಗೂ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಯಾವುದಾದ್ರೂ ಒಂದು ಹಬ್ಬದ ಅಂದರೆ ಈ ಮಕರ ಸಂಕ್ರಾಂತಿನೇ ಫಸ್ಟ್ ಹಬ್ಬ ಆಗಿರೋದ್ರಿಂದ ನಮ್ಮ ಹಿಂದೂ ಸಂಪ್ರದಾಯದಂತೆ ನಾನು ಹಬ್ಬದ ದಿನವೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಈಗಲೂ ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. ಬಟ್ ಏನೋ ನನಗೆ ತುಂಬ ಮಿಸ್ಸಿಂಗ್ ಅನಿಸ್ತು, ವೀಡಿಯೋ ಮಾಡಬೇಕಿತ್ತು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಡೋಂಟ್ ನೋ, ನಾನು ತುಂಬ ಕಂಟಿನ್ಯೂ ಆಗಿ ಲಾಂಗ್ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ. ಬಟ್ ಶಾರ್ಟ್ ವೀಡಿಯೋಸ್ ಅಂತೂ ಪಾಪುದಾದರೂ ಹಾಕ್ತಾ ಇರ್ತೀನಿ, ಇಲ್ಲ ಮಿನಿ ವ್ಲಾಗ್ಸ್ ಅಂತ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಪಾಪು ಮೊಬೈಲ್ ಬೀಳಿಸ್ಬಿಡ್ತಾಳೆ, ಇಲ್ಲ ಅವಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ನಾನು ಒಬ್ಬಳೇ ಇದ್ದರೆ. ಸೊ ಅಷ್ಟೇ, ಅದು ಬಿಟ್ಟರೆ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಮಾಡೋಕ್ಕೆ ಇಷ್ಟನೇ, ಬಟ್ ಮಾಡೋಕ್ಕೆ ಪಾಪುವಿಂದ ಸ್ವಲ್ಪ ಅವಳು ಮೊಬೈಲ್ ಬೀಳಿಸ್ತಾಳೆ ಅಥವಾ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಟೈಮು, ಇಲ್ಲ ಅವಳನ್ನ ನೋಡ್ಕೋಬೇಕಾಗತ್ತೆ. ಸೊ ಈ ಥರ ಇಂದ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಮತ್ತು ಮಕರ ಸಂಕ್ರಾಂತಿ ಇನ್ನೇನು ಬರ್ತಾ ಇದೆ. ಸೊ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ ಅಂತ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮಕರ ಸಂಕ್ರಾಂತಿ ಹಬ್ಬ ಇದೇ 15ನೇ ತಾರೀಕಿದೆ, 2024 ಮಂಡೇ ಹಬ್ಬ ಇದೆ ಅಲ್ವಾ. ಸೊ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಮತ್ತು ನಾವು ಭಾರತೀಯರೇನಪ್ಪ ಅಂದರೆ ಪ್ರತಿಯೊಂದು ಹಬ್ಬ, ನಾವು ಏನೇ ಒಂದು ಹಬ್ಬಗಳನ್ನ ಆಚರಣೆ ಮಾಡಿದ್ರೂ ಕೂಡ ಅದರದ್ದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ, ಒಂದು ದೈವಿಕ ಪುರಾಣ ಇರುತ್ತೆ, ಇಲ್ಲ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಆಮೇಲೆ ಹಬ್ಬಗಳು ನಮ್ಮ ಇಂಡಿಯನ್ಸ್ ನೋಡಿ, ಎಷ್ಟೇ ನಾವು ಭಾಷೆಯಿಂದ ಲೈಕ್ ಲ್ಯಾಂಗ್ವೇಜಸ್ಸಿಂದ, ಕಲರ್ಸಿಂದಲೇ ಒಬ್ಬೊಬ್ರದ್ದೊಂದೊಂಥರ ಅವರು ಫುಲ್ ಕಲ್ಚರೇ ಚೇಂಜ್ ಇರುತ್ತೆ, ಟ್ರೆಡಿಷನ್ಸ್ ಚೇಂಜ್ ಇರುತ್ತೆ. ಬಟ್ ಸ್ಟಿಲ್ ಹಬ್ಬ ಅಂತ ಬಂದಾಗ ಅದೊಂದು ಯೂನಿಟಿನ ತೋರಿಸುತ್ತೆ. ನಮ್ಮ ಇಂಡಿಯಾದಲ್ಲಿ ಭಾರತೀಯರು ನಾವು ಅನ್ನೋದನ್ನು ಹಿಡಿದು ತೋರಿಸುತ್ತೆ, ಎತ್ತಿ ಹಿಡಿಯುತ್ತೆ ನಮ್ಮ ಹಬ್ಬಗಳು. ಸೊ ಹಬ್ಬಗಳು ನಮ್ಮ ಭಾರತೀಯರನ್ನ ಒಂದು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಒಂದು ಪೋಸ್ಟ್ ನೋಡಿದೆ, ಬಟ್ ಅದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ದೀಪಾವಳಿ ಲಾಸ್ಟ್ ಟೈಮ್ ನಾವು ಏನು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ, ಫುಲ್ ಇಂಡಿಯಾ ಪೂರ್ತಿ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಕಾಣ್ತಿದೆ ಅಂತಂದರೆ, ನಾಸಾ ಅವರೇನೋ ಒಂದು ಫೋಟೋಗ್ರಫಿ ಹಾಕಿದ್ರಲ್ವ, ಇಂಡಿಯಾ ಫುಲ್ಲು ಎಷ್ಟು
ಎಷ್ಟು ಇಡೀ ಒಂದು ವರ್ಲ್ಡಲ್ಲೇ ಇಂಡಿಯಾ ಫುಲ್ ಎಷ್ಟು ಬ್ರೈಟಾಗಿ ಕಾಣ್ತಾ ಇತ್ತು. ಅದು ಈಗ ನಮ್ಮ ಇಂಡಿಯಾ ಅಂತ ಬಂದಾಗ ಕೆಲವು ಸರಿ ಏನೇನಾದರೂ ಇಂಟರ್ನಲ್ ಜಗಳಗಳು ಅದು ಇದು ಅಂತ ಏನೇನಾದರೂ ಬರ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಹಬ್ಬಗಳು ಅಂತ ಬಂದಾಗ ಅದು ನಮ್ಮ ಭಾರತೀಯರು. ಮೇ ಬಿ ಹಬ್ಬಗಳು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರಿಬೋದು. ಲೈಕ್ ಎಕ್ಸಾಂಪಲ್ ನಮ್ಮ ಕಡೆ ನಾವು ಮಕರ ಸಂಕ್ರಾಂತಿ ಅಂತ ಕರೆದ್ರೆ ಕೇರಳ, ತಮಿಳ್ನಾಡು ಆ ಕಡೆ ಎಲ್ಲ ಪೊಂಗಲ್ ಅಂತೆಲ್ಲ ಕರೀತಾರೆ. ಬಟ್ ಸ್ಟಿಲ್ ವಿ ಆಲ್ ಆರ್ ಸೇಮ್. ಹಬ್ಬಗಳ ನೇಮ್ ಮಾತ್ರ ಚೇಂಜು, ಬಟ್ ಎಲ್ಲರೂ ಆಚರಿಸೋ ಹಬ್ಬ ಒಂದೇ. ಮತ್ತು ಪ್ರತಿ ಹಬ್ಬಗಳಿಗೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ, ಅದರದ್ದೇ ಆದಂಥ ಒಂದು ದೈವಿಕ ಹಿನ್ನೆಲೆ ಇರುತ್ತೆ, ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ಮತ್ತು ನಾವು ಏನೇ ಒಂದು ಆಹಾರ ಪದ್ಧತಿನ ಪಾಲಿಸಿದ್ರೂ ಕೂಡ ಆ ಆಹಾರ ಪದ್ಧತಿ ಸುಮ್ಮನೆ ಪಾಲಿಸಲ್ಲ, ಅದಕ್ಕೂ ಒಂದು ರೀಸನ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇವಾಗ ಹಿಂದಿನ ಕಾಲದವರು ಏನೇನೋ ಸುಮ್ಮನೆ ಹೇಳ್ತಾ ಇರ್ತಾರೆ. ಅಂದರೆ ಇವಾಗ ಸಂಜೆ ಆದಮೇಲೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ಬೋದು, ಇಲ್ಲ ಹೆಣ್ಮಕ್ಳು ಬೆಳಿಗ್ಗೆ ಬೇಗ ಎದ್ದು ಏನು ತಲೆ ಸ್ನಾನ ಮಾಡಬೇಕು ವಾರದ ದಿನಗಳಲ್ಲಿ, ಈ ಥರ ಏನೇನೋ ಹೇಳ್ತಾರೆ. ನಾವು ಅದೆಲ್ಲ ಮೂಢನಂಬಿಕೆ ಅಂತ ಹೇಳ್ತೀವಿ. ಬಟ್ ಸ್ಟಿಲ್ ಅವ್ರು ಏನು ಮಾಡಿರ್ತಾರೋ ಅವರಿಗೆ ಎಕ್ಸಾಕ್ಟ್ ಸೈಂಟಿಫಿಕ್ ರೀಸನ್ ಗೊತ್ತಿರುತ್ತೋ ಇಲ್ವೋ, ಅವ್ರು ಅಷ್ಟು ವಿದ್ಯಾವಂತರು ಇದ್ರೋ ಇಲ್ವೋ, ಬಟ್ ಸ್ಟಿಲ್ ಅವ್ರು ಏನೇ ಒಂದು ಪದ್ಧತಿನ ಪಾಲಿಸ್ಕೊಂಡು ಬಂದಿದ್ರು ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಈ ಮಕರ ಸಂಕ್ರಾಂತಿ ಹಬ್ಬದ ಹಿಂದೆನೂ ಅಷ್ಟೇ ಒಂದು ಒಳ್ಳೆ ದೈವಿಕ ರೀಸನ್ ಇದೆ, ಮತ್ತು ಒಂದು ಸೈಂಟಿಫಿಕ್ ಜಿಯೋಗ್ರಾಫಿಕಲ್ ಸೈನ್ಸ್ ಆ ರೀಸನ್ನು ಕೊಡ್ತೀನಿ. ಮತ್ತು ಆ ಆಹಾರ ಪದ್ಧತಿ ನಾವು ಯಾಕೆ ಈ ಹಬ್ಬದಲ್ಲಿ ಶೇಂಗಾ, ಗೆಣಸು, ಕಬ್ಬು, ಬೆಲ್ಲ, ಎಳ್ಳು ಇದೆಲ್ಲನೂ ತಿಂತೀವಿ, ಇದನ್ನೇ ಯಾಕೆ ತಿಂತೀವಿ, ಬೇರೆದನ್ನು ಯಾಕೆ ತಿಂತಾ ಇಲ್ಲ. ಈ ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ, ಈ ಯುಗಾದಿ ಅಂದ್ರೇ ಬೇವು ಬೆಲ್ಲ, ಯಾಕಿದೆ ಆಹಾರ ಪದ್ಧತಿಗಳು, ಯಾಕೆ ನಾವು ಚೇಂಜ್ ಮಾಡ್ಕೋಬಾರ್ದು ಇವತ್ತೇ ಅಂತ ಪ್ರತಿಯೊಂದನ್ನು ನಾನು ರೀಸನ್ ಕೊಡ್ತಾ ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಅಂದರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನೀವು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನೀವು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅಂತ ತಿಳ್ಕೊತೀರ. ಸೊ ಅಂದರೆ ಇನ್ಫಾರ್ಮೇಷನ್ ಅಂದರೆ ಸುಮ್ಮನೆ ಇವಳೇನೋ ಕತೆ ಹೊಡಿತಾ ಇದ್ದಾಳೆ ಅನ್ನೋ ಥರ, ಆ ಥರ ಅಲ್ಲ. ಬಟ್ ಏನೋ ಒಂದು ನಾನೊಂದು ವಿಷಯ ಅಂತ ತಿಳ್ಕೊಂಡೆ, ವಾವ್ ಈ ಥರ ಎಲ್ಲ ಇದೆಯಾ, ನಮ್ಮ ಕಲ್ಚರ್ ಈ ಥರ ಇದೆಯಾ, ಈ ಥರ ಎಲ್ಲ ನಮ್ಮದು ಆಹಾರ ಪದ್ಧತಿ ಇದೆಯಾ. ನಾವು ಏನೇ ಒಂದು ಸುಮ್ಮನೆ ಏನೋ ಒಂದು ಕ್ಯಾಲೆಂಡರಲ್ಲಿ ಹಬ್ಬ ಬಂತು ಅಂತ ಆಚರಿಸೋದಾಗಲಿ, ಯಾರೋ ನೋಡಲಿ ಅಂತ ನಾವು ಸೆಲೆಬ್ರೇಟ್ ಮಾಡೋದಲ್ಲ. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ರೀಸನ್ ಇದೆ. ಸೊ ಆ ರೀಸನ್ನ ನಿಮ್ಮ ಮಕ್ಕಳಿಗೂ ತಿಳಿಸಿ. ನಿಮ್ಮ ಅಪ್ಪ ಅಮ್ಮ ಇದ್ದರೆ ಅವ್ರಿಗೆ ರೀಸನ್ ಗೊತ್ತಿಲ್ಲ ಅಂದರೆ ಹೇಳಿ, ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ ನಾನು ಮೊದಲು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ದೈವಿಕ ಪುರಾಣದಿಂದನೇ ಬರ್ತೀನಿ. ನಿಮ್ಮೆಲ್ರಿಗೂ ಅಲ್ಲ, ನನಗೂ ಅಷ್ಟೇ ಇವತ್ತೇ ಗೊತ್ತಾಗಿದ್ದು. ಮಕರ ಸಂಕ್ರಾಂತಿನ ಇಲ್ಲಿವರೆಗೂ ನಾವು ಸಂಕ್ರಾಂತಿ ಅಂತ ಅಷ್ಟೇ ನಮಗೆ ಗೊತ್ತಿದ್ದು. ಬಟ್ ಅದನ್ನು ಕಲ್ಯಾಣಕಾರಕ ದಿನ ಅಂತಾರೆ, ಜ್ಞಾನಕಾರಕ ದಿನ ಅಂತಾರೆ, ಪಾಪನಾಶಕ ದಿನ ಅಂತ ಕರೀತಾರೆ. ಇದೆಲ್ಲ ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ ಅಲ್ವಾ? ಸೊ ಇದೆಲ್ಲಾನು ವಿತ್ ರೀಸನ್ ಯಾಕೆ ಅಂತ ಕರೀತಾರೆ ಅಂತಲೂ ಹೇಳ್ತೀನಿ. ಮತ್ತು ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದರಲ್ಲಿ ಭೀಷ್ಮ ಅವರೇನು ಇಚ್ಛಾಮರಣಿ ಆಗಿರ್ತಾರೆ. ಅವರು ಅಂದರೆ ಆ ಶರಶೆಯ ಮೇಲೆ ಏನು ಮಲಗಿರ್ತಾರೆ ಅಲ್ವಾ, ಅವರು ಉತ್ತರಾಯಣ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ, ತನ್ನ ಜೀವನ ಬಿಡೋದಕ್ಕೆ, ತನ್ನ ದೇಹ ತ್ಯಾಗ ಮಾಡೋದಕ್ಕೆ. ಆ ಉತ್ತರಾಯಣ ಕಾಲನೇ ನಾವು ಸಂಕ್ರಾಂತಿ ಅಂತ ಕರಿತೀವಿ. ಇದು ಒಂದು ರೀಸನ್, ನಾವು ಮಹಾಸಂಕ್ರಾಂತಿ ಮಕರ ಸಂಕ್ರಾಂತಿ ಅನ್ನೋದು. ಇನ್ನು ಎರಡನೇ ರೀಸನ್ ಹೇಳೋದಾದರೆ, ಪಾಪನಾಶಕ ದಿನ ಅಂತ ಯಾಕೆ ಕರಿತೀವಿ ಮಕರ ಸಂಕ್ರಾಂತಿನ ಅಂತ ಹೇಳೋದಾದರೆ, ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ಮಹಾಗಂಗೆ ಅವರ ವಂಶಸ್ಥರಿಗೆ, ಅಂದರೆ ಭಗೀರಥನ ವಂಶಸ್ಥರಿಗೆ ಎಲ್ಲರಿಗೋಸ್ಕರನೂ ಮುಕ್ತಿ ಕೊಡೋದಕ್ಕೋಸ್ಕರ ಸ್ವತಃ ತಾನೇ ಭೂಮಿಗೆ ಇಳಿದು ಬಂದು ಭಗೀರಥನ ಹಿಂದೆ ಬರ್ತಾ ಇರ್ತಾರೆ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಸೇರ್ಕೊಳ್ಳೋಕ್ಕೆ. ಅದು ಯಾವ ದಿನ ಅಂದರೆ ಉತ್ತರಾಯಣ ಪರ್ವ ದಿನ. ಅದಕ್ಕೆ ಇದನ್ನು ಪಾಪನಾಶಕ ದಿನ ಅಂತ ಕೂಡ ಕರೀತಾರೆ. ಮತ್ತು ಇದನ್ನು ಜ್ಞಾನಕಾರಕ ದಿನ ಅಂತ ಯಾಕೆ ಕರಿತೀವಪ್ಪ ಅಂತ ಅಂದರೆ, ದೇವನಾದಂತಹ ಮಹಾದೇವ ಇದೇ ದಿನ, ಅಂದರೆ ಸೂರ್ಯ ಯಾವಾಗ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತೋ ಅದೇ ದಿನ ಮಹಾದೇವ ಸ್ವತಃ ತಾನೇ ಆತ್ಮಜ್ಞಾನವನ್ನು ಮಹಾವಿಷ್ಣುವಿಗಾಗಿ ಮಾಡತ್ತೆ. ಇದು ದೇವಿ ಭಾಗವತ ನಮಗೆ ಹೇಳುತ್ತೆ. ಹಾಗಾಗಿ ಇದನ್ನು ಜ್ಞಾನಕಾರಕ ದಿನ ಅಂತ ಕೂಡ ಕರಿತೀವಿ. ಮತ್ತು ಇದನ್ನು ಕಲ್ಯಾಣಕಾರಕ ದಿನ ಅಂತ ಕೂಡ ಕರಿತೀವಿ. ಇದು 4ನೇ ರೀಸನ್. ಇದನ್ನು ಯಾಕಪ್ಪ ಹಾಗೆ ಕರೀತಾರೆ ಅಂತ ಅಂದರೆ, ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಸ್ಟಾರ್ಟ್ ಆಗೋದೇ ಮಕರ ಸಂಕ್ರಾಂತಿ ದಿನದಂದು ಅಂತ ಮತ್ಸ್ಯ ಪುರಾಣ ಹೇಳುತ್ತದೆ. ಹಾಗಾಗಿ ಇದನ್ನು ಕಲ್ಯಾಣಕಾರಕ ದಿನ ಅಂತ ಕೂಡ ಕರೀತಾರೆ.
ಸರಿ, ಇಲ್ಲಿ ತನಕ ನಾವು ಮಾತಾಡಿದ್ದೆಲ್ಲ ಒಂದು ಪುರಾಣದ ಉಲ್ಲೇಖ ಅಷ್ಟೇ. ಇದನ್ನ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಇದು ಅವ್ರವ್ರ ಒಪಿನಿಯನ್ಸಿಗೆ ಬಿಟ್ಟಿದ್ದು. ಸೊ ನನಗಿದೆಲ್ಲ ಇಷ್ಟ ತಿಳ್ಕೊಳಕ್ಕೆ ಪರ್ಸ್ನಲಿ. ಸೊ ಹಾಗಾಗಿ ನಿಮಗೂ ಹೇಳಿದೆ, ಕೆಲವ್ರು ಇಷ್ಟಪಡೋರು ಇದನ್ನು ನಂಬೋದು ಅಂತ. ಸೊ ಈಗ ನಾವು ಸೈಂಟಿಫಿಕಲಿ ತಿಳ್ಕೊಳ್ಳೋದಾದರೆ, ನಮ್ಮೆಲ್ರಿಗೂ ಗೊತ್ತು ಸೂರ್ಯ ಪೂರ್ವಕ್ಕೆ ಉದಯ ಆಗಿ ಪಶ್ಚಿಮಕ್ಕೆ ಮುಳುಗೋದು ಅಂತ. ವರ್ಷದಲ್ಲಿ 2 ದಿನ ಮಾತ್ರ ಸೂರ್ಯ ಪರಿಪೂರ್ಣವಾಗಿ ಪೂರ್ವಕ್ಕೆ ಉದಯ ಆಗಿಬಿಟ್ಟು ಪಶ್ಚಿಮಕ್ಕೆ ಮುಳುಗೋದು. ಅದನ್ನೇ ನಾವು ಈಕ್ವೆನಾಕ್ಸ್ ಅಂತ ಕರಿತೀವಿ. ಹಾಗಾದರೆ ಉಳ್ದಿದ್ದ ದಿನ ಏನು ಅಂತ ನೀವು ಕೇಳ್ಬೋದು. ಉಳ್ದಿದ್ದ ದಿನ ಏನು ಅಂತಂದರೆ, ಕೆಲವು ದಿನ ಹಗಲು ಜಾಸ್ತಿ ಇರುತ್ತೆ, ಕೆಲವು ದಿನ ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ. ಈಗ ಯೂಶಲಿ ನೀವು ನೋಡಿರ್ಬೋದು, ಸಮ್ಮರ್ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಮ್ಮಿ ಇರುತ್ತೆ. ಅದೇ ನೀವು ಚಳಿಗಾಲದಲ್ಲಿ ಬಂದರೆ ನಮಗೆ ಈಗೆಲ್ಲ ನೋಡ್ಬೋದು ನೀವು, ನೈಟ್ ಟೈಮ್ ಜಾಸ್ತಿ ಇರುತ್ತೆ, ಮತ್ತು ಬೆಳಗ್ಗೆ ಅಂದರೆ ಹಗಲು ಟೈಮು ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಜಿಯೋಗ್ರಫಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತಲ್ವ, ಅದರಲ್ಲಂತೂ ಓದಿರ್ತೀರ. ಈಗ ಈಕ್ವೆಟಾರ್ ಇರುತ್ತೆ, ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರುತ್ತೆ, ಕೆಳಗಡೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇರುತ್ತೆ. ಸೊ ಅಂದರೆ ಮೇಲೆ ಮೇಷರಾಶಿ ಇರುತ್ತೆ, ಕೆಳಗಡೆ ಮಕರ ರಾಶಿ ಇರುತ್ತೆ. ಸೂರ್ಯ ಏನಪ್ಪ ಅಂತ ಅಂದರೆ, ಈಕ್ವೆಟಾರ್ ಇಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕಡೆ ಅಂದರೆ ಮೇಷರಾಶಿ ಕಡೆ ಮಾರ್ಚ್ ಟು ಜೂನ್ ತನ್ನ ಪ್ರವೇಶನ ಬೆಳೆಸ್ತಾನೆ, ಈಕ್ವೆಟಾರ್ನಿಂದ ನಾರ್ತ್ ಕಡೆ. ಆಮೇಲೆ ಏನಪ್ಪ ಅಂದರೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ರ ಅಂದರೆ ಮೇಷರಾಶಿ ಹತ್ರ ಇರೋವಂಥ ಸೂರ್ಯ ಈ ಜಾನ್ವರಿ ಫೆಬ್ರವರಿ ಬರ್ತಾ ಇದ್ದ ಹಾಗೂ ನಾರ್ತಿಂದ ಸೌತ್ ಕಡೆ ಅಂದರೆ ಮಕರ ರಾಶಿ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೂರ್ಯ. ಅಂದರೆ ಜಾನ್ 13 ಹೊತ್ತಿಗೆ ಎಕ್ಸಾಕ್ಟ್ಲಿ ಮಕರ ರಾಶಿಗೆ ಬಂದು ಕೂತಿರ್ತಾರೆ ಸೂರ್ಯ. ಮತ್ತು ಜಾನ್ವರಿ 14 ಮೇಲೆ ಮತ್ತೆ ನಾರ್ತ್ ಕಡೆ ತನ್ನ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಅಲ್ಲಿಗೆ ನಮಗೆ ವಾತಾವರಣದಲ್ಲಿ ತುಂಬ ಚೇಂಜಸ್ ಕಾಣುತ್ತೆ. ಅಲ್ಲಿವರೆಗೂ ಚಳಿ 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 ಅಂತಿದ್ದವರೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೊಳ್ತಾ ಹೋಗ್ತೀವಿ. ಸೊ ಇದು ಪುರಾಣಗಳ ಉಲ್ಲೇಖಗಳನ್ನ ಕೆಲವರು ನಂಬಲ್ಲ ಅಲ್ವಾ. ಇದು ಜಿಯೋಗ್ರಫಿಕಲ್ ಸೈನ್ಸ್, ಅಂದರೆ ಸೈಂಟಿಫಿಕಲಿನೂ ಈ ಥರ ನಡೆಯುತ್ತೆ. ಸೊ ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕೂಡ. ಮತ್ತು ಇದಷ್ಟೇ ಅಲ್ಲ, ನಮ್ಮ ಭಾರತದ ಮೇನ್ ಒಂದು ಆಕ್ಯುಪೇಷನ್ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಅಂತಲೇ ಹೇಳ್ಬೋದು. ಮತ್ತು ಈ ಸಂಕ್ರಾಂತಿ ಹಬ್ಬ ಒಂದು ಸುಗ್ಗಿ ಹಬ್ಬ ಥರನೂ ಅನಿಸುತ್ತೆ ನಮಗೆ, ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಕೆಲವರು. ಮತ್ತು ನಮ್ಮ ಆಹಾರ ಪದ್ಧತಿಗಳಿಗೆ ಬರೋದಾದರೆ, ಎಳ್ಳು, ಬೆಲ್ಲ, ಕೊಬ್ಬರಿ, ಶೇಂಗಾ, ಆಮೇಲೆ ಅವರೆಕಾಳು, ಇನ್ನೇನೋ ಈ ಥರದ್ದು ಸ್ವಲ್ಪ ಎಣ್ಣೆ ಪದಾರ್ಥಗಳು, ಸ್ವಲ್ಪ ನಮಗೆ ದೇಹಕ್ಕೆ ಒಂದು ಶಕ್ತಿ ಬರುವಂತಹ ಆಹಾರ ಪದಾರ್ಥಗಳನ್ನೇ ನಾವು ಸೇವಿಸ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಜಾಸ್ತಿ ನಾವು ಎಣ್ಣೆ ಪದಾರ್ಥಗಳು, ಈ ಕೊಬ್ಬರಿ ತೊಗೊಂಡ್ರೆ ಅದು ಎಣ್ಣೆ ಪದಾರ್ಥ, ಎಳ್ಳು ತೊಗೊಂಡ್ರೆ ಅದು ಎಣ್ಣೆ ಪದಾರ್ಥ, ಆಮೇಲೆ ಶೇಂಗಾ ತೊಗೊಂಡ್ರೆ ಇದು ಎಣ್ಣೆ ಪದಾರ್ಥ. ಹೀಗೆ ಈ ಥರ ಎಣ್ಣೆ ಪದಾರ್ಥಗಳನ್ನ ನಾವು ಮ್ಯಾಕ್ಸಿಮಮ್ ಯಾಕೆ ಸೇವನೆ ಮಾಡ್ತೀವಿ ಅಂತ ಅಂದರೆ, ನಮ್ಮ ಪೂರ್ವಜರು ನಿಮ್ಗೆ ಗೊತ್ತೇ ಇದೆ, ಸುಮ್ಮನೆ ಮಾಡಿಲ್ಲ ಆಹಾರ ಪದ್ಧತಿಗಳನ್ನ. ಯಾವುದೇ ಮಾಡಿದ್ರು ಅದಕ್ಕೆ ಆದಂಥ ಒಂದು ಸೈಂಟಿಫಿಕ್ ರೀಸನ್ ಇದೆ, ಅದನ್ನು ಹೇಳ್ತೀನಿ. ಯಾಕೆ ಅಂದರೆ, ಚಳಿಗಾಲದಲ್ಲಿ ನಮ್ಮ ದೇಹ ಎಣ್ಣೆ ಅಂಶಗಳನ್ನ ಸಾಕಷ್ಟು ಕಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಸಂಕ್ರಾಂತಿ ಬಂದಾಗ ಜಾಸ್ತಿ ನಮ್ಮ ದೇಹಕ್ಕೆ ಏನು ಕೊರತೆ ಆಗಿದೆ ಅದನ್ನು ನಾವು ಸೇವಿಸಬೇಕಾಗತ್ತೆ. ಆ ವಾತಾವರಣಕ್ಕೆ ತಕ್ಕ ಹಾಗೆ ನಮ್ಮ ದೇಹಕ್ಕೆ ಏನೇನು ಬೇಕು ಅದಕ್ಕೆ ತಕ್ಕ ಹಾಗೆ ನಾವು ಆಹಾರ ಪದ್ಧತಿಗಳನ್ನ ಆಗಿನ ಕಾಲದಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಹಿಂದಿನ ಕಾಲದಲ್ಲಿ, ಇವಾಗಿನ ಕಾಲದಲ್ಲಂತೂ ಸ್ವಲ್ಪ ಎಣ್ಣೆ ಸ್ನಾನ ಎಲ್ಲ ಮಾಡಿ ಹಬ್ಬಗಳನ್ನ ಆಚರಿಸೋದು ಅದೆಲ್ಲ ಅಷ್ಟು ಒಂಥರ ಏನೋ, ಇವಾಗಿನ ಕಾಲದವ್ರು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದು, ಸ್ವಲ್ಪ ಈ ಥರ ಅಷ್ಟೆ. ಆವಾಗಿನ ಕಾಲದಲ್ಲಿ ಒಂದು ಹಬ್ಬ ಅಂತಂದರೆ ಇಡೀ ಹಳ್ಳಿನೇ ಒಂದಾಗ್ತಿತ್ತು. ಆಮೇಲೆ ಫುಲ್ ಎಲ್ಲ ಮನೆಯಲ್ಲೂ ಹಬ್ಬ ಜಾಸ್ತಿ ಒಳಗಡೆ ಏನು ಮಾಡ್ತಾಯಿದ್ರು ಇಲ್ಲೋ ಗೊತ್ತಿಲ್ಲ, ಔಟ್ಸೈಡೇ ಎಷ್ಟು ಎದ್ದು ಕಾಣ್ತಾ ಇತ್ತು. ಹೊಸ ಬಟ್ಟೆ, ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ಲು ಚಿಕ್ಕ ಮಕ್ಕಳೆಲ್ಲ ಮನೆ ತುಂಬ, ಮನೆ ಹೊರಗಡೆ ಎಲ್ಲ ಓಡಾಡೋದು. ಸೊ ಈ ಥರ ಹಬ್ಬನ ಇದು ಮಾಡ್ತಾಯಿದ್ರು. ಈವನ್ ಎಣ್ಣೆ ಸ್ನಾನ ಕೂಡ ಮಾಡ್ತಾರೆ. ಅದ್ರದ್ದು ರೀಸನ್ ಅದೇ, ಬಾಡಿಯಲ್ಲಿ ನಮಗೆ ಎಣ್ಣೆ ಅಂಶ ಕಮ್ಮಿ ಆಗಿರುತ್ತೆ. ಸೊ ಯೂಶ್ವಲಿ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಯಾವುದೇ ಒಂದು ಹಬ್ಬ ಬಂತು ಅಂತ ಅಂದರೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಅದರದ್ದೇ ಆದಂಥ ಒಂದು ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ, ಸೊ ನಾವೆಲ್ಲ ಒಂದೇ ಅಂತ ಸಾರೋದು. ಮತ್ತು ಈ ಮಕರ ಸಂಕ್ರಾಂತಿ ನಾನು ಫಸ್ಟಿಗೆ ಹೇಳಿದ ಹಾಗೆ ನಮ್ಮ ಸೌತ್ ಝೋನಲ್ಲಿ ಅಷ್ಟೇ ಮಾಡಲ್ಲ, ಫುಲ್ ಇಡೀ ಇಂಡಿಯಾನೇ ಆಚರಿಸುತ್ತೆ. ಆದರೆ ಪ್ರತಿಯೊಂದು ಕಡೆನೂ ಅದರದ್ದೇ ಆದಂಥ ಹೆಸರು ಇದೆ ಅಷ್ಟೆ. ನೋಡಿ, ನಮ್ಮ
ಕಲರ್, ಲ್ಯಾಂಗ್ವೇಜ್ ಏನೇ ಬೇರೆ ಆದರೂ ನಮ್ಮ ಹಬ್ಬಗಳು ನಮ್ಮೆಲ್ರೂ ಒಂದು ಮಾಡುತ್ತೆ. ನಾವೆಲ್ಲರೂ ಭಾರತೀಯರು ಅಂತ ಸಾರಿ ಸಾರಿ ಹೇಳತ್ತೆ. ನಮ್ಮ ಕರ್ನಾಟಕದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಅಂದರೆ, ತಮಿಳ್ನಾಡಲ್ಲಿ ಇದನ್ನು ಪೊಂಗಲ್ ಅಂತಾರೆ, ಗುಜರಾತಲ್ಲಿ ಉತ್ತರಾಯಣ್ ಅಂತಾರೆ, ಉತ್ತರ ಪ್ರದೇಶಲ್ಲಿ ಉತ್ತರಾಯಣ ಅಂತಾರೆ, ಪಂಜಾಬಲ್ಲಿ ಇದನ್ನು ಲಹೋರಿ ಇಲ್ಲ ಮಾಹಿ ಅಂತ ಕರೀತಾರೆ ಇದೇ ಹಬ್ಬನ. ಕಾಶ್ಮೀರಲ್ಲಿ ಕೂಡ ಇದನ್ನು ಸಂಕ್ರಾಂತಿ ಅಂತ ಕರೀತಾರೆ. ಹೀಗೆ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕನೂ ನಮ್ಮ ಹಬ್ಬಗಳು ನಮ್ಮೆಲ್ರೂ ಒಂದೇ ಅಂತ ಸಾರಿ ಸಾರಿ ಹೇಳತ್ತೆ. ಜನವರಿ 13ನೇ ತಾರೀಕು ರಾತ್ರಿ 12:57 ಗಂಟೆಗೆ ಎಕ್ಸಾಕ್ಟ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ ತಕ್ಷಣವೇ, ಅಂದರೆ ನಾವು ಅವಾಗ ರಾತ್ರಿ ಆಗಿರುತ್ತೆ, ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ 14, 15 ಹೀಗೆ ಮಕರ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ರಿಸರ್ಚ್ ಮಾಡಿ, ಕೆಲವು ವಿಡಿಯೋಸ್ ನೋಡಿ, ಕೆಲವು ಅಂದರೆ ತಿಳ್ಕೊಂಡು, ಇನ್ನು ಕೆಲವು ಕ್ಯಾಲೆಂಡರ್ಸ್ ನೋಡಿ ವಿಡಿಯೋ ಮಾಡಿದ್ದು. ಸೊ ಮಿಸ್ ಆಗಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ಉದ್ದೇಶ ಇಷ್ಟೇ, ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ಒಂದು 4 ಜನಕ್ಕೆ ತಿಳಿಸ್ಬೇಕು, ಅದು ಬೇರೆಯವರಿಗೂ ಆ ವಿಶೇಷತೆಗಳನ್ನ ಹೇಳಬೇಕು. ನಮಗೆ ಸೂರ್ಯ ಒಂದೇ ಒಂದು ದಿನ ಬೆಳಕು ಕೊಟ್ಟಿಲ್ಲ ಅಂದರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಎಷ್ಟು ನಾವು ಸೂರ್ಯನ ಮೇಲೆ ಡಿಪೆಂಡ್ ಆಗಿದ್ದೀವಿ ನೋಡಿ. ಹಾಗಾಗಿ ನಾವು ಸೂರ್ಯದೇವನನ್ನು ನೆನಿಬೇಕು ಈ ಮಕರ ಸಂಕ್ರಾಂತಿ ಟೈಮಲ್ಲಿ. ಸೊ ಮೇನ್ಲಿ ನಿಮಗೆ ಗೊತ್ತಾಗಿದೆ ಅಲ್ವಾ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ. ಸೈಂಟಿಫಿಕಲಿ ರೀಸನ್ ಹೇಳಿದ್ಮೇಲೆ ಒಂದು ಸೂರ್ಯದೇವನಿಗೋಸ್ಕರ ಒಂಥರ ಈ ಹಬ್ಬದ ಮೂಲಕ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ, ಥ್ಯಾಂಕ್ಸ್ನ ಅರ್ಪಿಸ್ತೀವಿ. ಲೈಕ್ ನಮ್ಮ ದಿನಚರಿ ಆಗಿರ್ಬೋದು, ನಮ್ಮ ಆಹಾರ ಆಗಿರ್ಬೋದು, ನಾವು ತಗೊಳ್ಳೋ ಆಹಾರ ಶಕ್ತಿಯಾಗಿ ಕನ್ವರ್ಟ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ಸೇರಿಬಿಟ್ಟು ಅದು ಮತ್ತೆ ಜೀರ್ಣ ಆಗಬೇಕು, ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಗಬೇಕು. ಸೂರ್ಯದೇವ ಒಂದೇ ಒಂದು ದಿನ ನಮಗೆ ಬೆಳಕು ಕೊಟ್ಟಿಲ್ಲ ಅಂದರೆ ಹೇಗಿರುತ್ತೆ ಯೋಚನೆ ಮಾಡಿ. ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನಾವು ತಿನ್ನೋ ಆಹಾರ, ನಮ್ಮ ದಿನಚರಿ, ನಾವು ತಿನ್ನೋ ಆಹಾರ ಕೂಡ ಅದು ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಮತ್ತು ನಮಗೆ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಡಿ, ಸೊ ಪ್ರತಿಯೊಂದು ಅದರದ್ದೇ ಆದಂಥ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಿಮಗೆ ಗೊತ್ತಿರುತ್ತೆ, ನಾನೀಗ ಆಲ್ರೆಡಿ ಒಂದು ಜಿಯೋಗ್ರಫಿಕಲ್ ಸೈನ್ಸ್ ಪ್ರಕಾರ ನಾನು ಸೈಂಟಿಫಿಕ್ ರೀಸನ್ ಕೂಡ ಹೇಳಿದ್ದೀನಿ ನಿಮಗೆ. ಇಂಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟಾಗಿ ನಿಮಗೆ ಏನಪ್ಪ ಅಂದರೆ ಸೂರ್ಯದೇವನಿಗೆ ನಾವು ನಮಸ್ಕರಿಸಬೇಕು, ನಾವು ವಂದನೆಯನ್ನು, ನಾವು ಥ್ಯಾಂಕ್ಫುಲ್ ಆಗಿರಬೇಕು, ನಾವು ಕೃತಜ್ಞತೆ ಭಾವವನ್ನು ತೋರಿಸ್ಬೇಕು ನಮ್ಮ ಸೂರ್ಯದೇವನಿಗೆ. ಸೂರ್ಯನಿಲ್ಲದೆ ಏನೂ ನಡೆಯೋದಿಲ್ಲ. ಹಾಗಾಗಿ ನಾವು ಸೂರ್ಯದೇವನು ಕೂಡ ನಮಗೆ ಕಣ್ಣಿಗೆ ಕಾಣೋ ದೇವರು. ಹಾಗಾಗಿ ಈ ಹಬ್ಬದಲ್ಲಿ ನಾವು ಸೂರ್ಯದೇವನಿಗೆ ದೈವದ ಒಂದು ಸ್ಥಾನವನ್ನು ಕೊಡ್ತೀವಿ. ಓಕೆ, ನಮಗೆ ಗೊತ್ತಾಗಿದ್ದಿಷ್ಟೇ. ಪ್ರತಿಯೊಂದು ಹಬ್ಬದ ಹಿಂದೆನೂ ಅದರದೇ ಆದಂಥ ವಿಶೇಷತೆ, ಪ್ರಾಮುಖ್ಯತೆ, ಒಂದು ದೈವಿಕತೆ, ಒಂದು ವೈಜ್ಞಾನಿಕತೆ ಪ್ರತಿಯೊಂದು ಇರುತ್ತೆ. ಸೊ ಅದನ್ನು ತಿಳ್ಕೊಂಡು ನಾವು ಹಬ್ಬ ಆಚರಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಒಂದು ಸ್ವೀಟ್ ತಿಂದ್ವಿ, ಏನೋ ಒಂದು ನಾವು ಕೆಲಸ ಮಾಡ್ಕೊಂಡ್ವಿ ಅನ್ನೋದಕ್ಕಿಂತ ಸ್ವಲ್ಪ ನಾವು ಹಬ್ಬದ ಆಚರಣೆಗಳನ್ನ ತಿಳ್ಕೊಂಡು ಅದ್ರ ಮಹತ್ವಗಳನ್ನ ನೆಕ್ಸ್ಟ್ ಮುಂದಿನ ಪೀಳಿಗೆಗಳಿಗೂ ಹೇಳಿದ್ರೆ ಅವರಿಗೂ ಗೊತ್ತಾಗತ್ತೆ. ಇಲ್ಲಾಂದ್ರೆ ನಾವು ಹೇಳಿದೆ ಅವ್ರು ಹೇಗೆ ತಿಳ್ಕೊತಾರೆ, ಹೌದಲ್ವಾ? ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಿ, ಮತ್ತು ಯಾರಾದರೂ ಗೊತ್ತಿಲ್ಲದೆ ಇದ್ದರೆ ಅವರಿಗೂ ಹೇಳಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಜೊತೆಗೆ ಈ ವರ್ಷದ ಸುಗ್ಗಿ ಚೆನ್ನಾಗಿ ಬರಲಿ. ರೈತರು ಅವರೇನು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಬೆಳೆಗಳನ್ನ, ಅದೆಲ್ಲದಕ್ಕೂ ತಕ್ಕ ಪ್ರತಿಫಲ ಸಿಗಲಿ. ಮತ್ತು ಎಲ್ಲ ದೇವರ ಅನುಗ್ರಹ, ಎಸ್ಪೆಷಲಿ ಈ ಮಕರ ಸಂಕ್ರಾಂತಿಯ ದಿನದಂದು ನಮ್ಮ ಸೂರ್ಯ ದೇವನ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.